ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಬಂದು ಬೆಳಗ್ಗೆನೇ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಏನು ಚಿತ್ರಾನ್ನ ಅಂತ ಅಂದರೆ ಫ್ರೆಂಡ್ಸ್, ಇವತ್ತು ರಾತ್ರಿ ಉಳಿದಿರೋ ರೈಸಿಗೆ ಇವತ್ತು ಬೆಳಗ್ಗೆ ಟೊಮೊಟೊ ಹಾಕಿ ಟೊಮೊಟೊ ಒಗ್ಗರಣೆ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಮಾಡ್ತಾಯಿದ್ದೀನಿ, ಟೊಮೊಟೊ ಚಿತ್ರಾನ್ನ ಚೆನ್ನಾಗಿರುತ್ತೆ. ಒಂದೊಂದು ಟೈಮು ನಾನು ಟ್ರೈ ಮಾಡ್ತೀನಿ. ರೈಸು ನೈಟ್ ಏನಾದ್ರು ರೈಸ್ ಉಳಿದ್ರೆ ಈ ಥರ ಟೊಮೊಟೊ ಚಿತ್ರಾನ್ನ ಮಾಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ನಾನು ನೋಡಿರೋ ಪ್ರಕಾರ ಒಂದು ಯಾರ ಮನೇಲಿ ಏನು ಮಾಡ್ತಾರೋ ಗೊತ್ತಿಲ್ಲ, ನಮ್ಮ ಹಳ್ಳಿ ಸೈಡು ತುಂಬಾ ಈ ಥರ ಮಾಡೋದು. ರಾತ್ರಿ ಅನ್ನನ ಜಾಸ್ತಿ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ಬೆಳಗ್ಗೆ ಈ ಥರ ಅಂದರೆ ಸಾಂಬಾರು ತಿನ್ನೋದಕ್ಕೆ ಟೇಸ್ಟ್ ಸಿಗೋಲ್ಲ, ರಾತ್ರಿ ಅನ್ನ ಈ ಥರ ಚಿತ್ರಾನ್ನ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಇವತ್ತು ಆ ರೀತಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಹಾಗೆಯೇ ನಾನು ಈಗ ರಾತ್ರಿ ರೈಸ್ನ ಬೆಳಗ್ಗೆ ತಿಂದರೂ ನಾನು ರಾತ್ರಿ ರೈಸ್ನ ತಿಂದೆ ಅಂತ ಹೇಳ್ಕೊಳ್ಳೋದು. ಅದನ್ನು ಬಿಟ್ಟು ಕೆಲವರು ಇರ್ತಾರೆ ಜನಗಳು, ಏನಂತ ಅಂದರೆ ಅವರು ತಂಗ್ಳನ್ನ ತಿಂದ್ರೂ ನಾವು ಬಿರಿಯಾನಿ ತಿಂದೆ ಅನ್ನೋ ರೇಂಜಿಗೆ ಬೇರೆಯವ್ರ ಮುಂದೆ ಹೇಳ್ಕೊಳ್ಳೋದು. ನಾವು ತಂಗ್ಳನ್ನ ತಿಂದರೆ ನಾವು ಬಿರಿಯಾನಿ ತಿಂದೆ ಅಂತ ಅಂದ್ಬಿಟ್ಟು ಅವೆಲ್ಲ ಅಂದರೆ ಟೆಂಪ್ರವರಿ ಅಷ್ಟೇ. ಆ ಬಿಲ್ಡಪ್ಗಳನ್ನೆಲ್ಲ ಕೊಡೋದಕ್ಕೆ ಹೋಗ್ಬಾರ್ದು. ನಾವೇನು ತಿಂದಿರ್ತೀವಿ, ನಾವು ಏನು ಮಾಡ್ತೀವಿ ಅದನ್ನು ಅಂದರೆ ನಿಜವಾದ ಮಾತುಗಳು, ಸತ್ಯವಾದ ಮಾತುಗಳು ಇರಬೇಕು. ಅದನ್ನು ಬಿಟ್ಬಿಟ್ಟು ಹೊರಗೊಂಡು ಮಾಡೋದಕ್ಕೆ ಹೋಗಬಾರ್ದು. ಹಾಗೆಯೇ ನೋಡಿ, ನಮ್ಮ ಮನೆಯ ಟೊಮೊಟೊ ಚಿತ್ರಾನ್ನ ರೆಡಿ ಆಯಿತು, ಸೂಪರಾಗಿ ಬಂದಿದೆ. ಹಾಗೆಯೇ ಫ್ರೆಂಡ್ಸ್, ಟೈಮ್ ಆಗಿತ್ತು, ಮನೆ ಮುಂದೆಲ್ಲ ಕಸ ಕೆರಿತಾ ಇದೆ. ಆಮೇಲೆ ಮತ್ತೆ ಬರೋಣ. ಏನಂತ ಅಂದರೆ ಕೆಲವರು ಜನಗಳು ಏನಂದರೆ ಫ್ರೆಂಡ್ಸ್, ನಾವೇನೇ ಉಪಕಾರ ಮಾಡಿದ್ರು ಅದನ್ನು ಮರೆತು ಮಾತಾಡ್ತಾರೆ. ಆ ಕ್ಷಣಕ್ಕೆ ಅದನ್ನೆಲ್ಲ ಮರೆತುಬಿಟ್ಟು ಸದ್ಯಕ್ಕೀಗ ಏನು ನಡೀತಾ ಇದೆ ವಾಸ್ತವದಲ್ಲಿ ಅದನ್ನು ಮಾತ್ರ ಥಿಂಕ್ ಮಾಡ್ತಾರೆ. ಹಿಂದೆ ನಾವು ಏನು ಅವ್ರಿಗೆ ಸಪೋರ್ಟ್ ಮಾಡಿರ್ತೀವಿ, ಏನು ಹೆಲ್ಪ್ ಮಾಡಿರ್ತೀವಿ ಅವೆಲ್ಲ ಮರೆತುಬಿಟ್ಟಿರ್ತಾರೆ. ಮನುಷ್ಯ ಆದಂಗೆ ಸ್ವಲ್ಪ ಕೃತಜ್ಞತೆ ಅನ್ನೋದು ಇರಬೇಕು. ಕೃತಜ್ಞತೆ ಅನ್ನೋದಿದ್ದರೆ ಭಗವಂತ ಎಲ್ಲರೂ ಒಂದು ದಾರಿ ತೋರಿಸ್ತಾನೆ, ಕಾಪಾಡ್ತಾನೆ. ಇದು ನನ್ನ ಅನಿಸಿಕೆ ಫ್ರೆಂಡ್ಸ್. ನೀವು ಏನು ಹೇಳ್ತೀರಾ ಈ ಮಾತಿಗೆ? ಅದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ಫಸ್ಟೇ ಹೇಳ್ತಾರಲ್ಲ ಫ್ರೆಂಡ್ಸ್, ಅದೇನೋ ನಮ್ಮ ಮನೆ ಒಳಕಲ್ಲು ಸುತ್ತುತ್ತಾ ಇದ್ರೇ ಎಲ್ಲ ಅಂತ ಅಂದ್ಬಿಟ್ಟು, ನಾವೇನಾದ್ರು ಸ್ವಲ್ಪ ಕೆಳಗಡೆ ಬಿದ್ದಾಗ ಸ್ವಲ್ಪ ಏನಾದ್ರು ಯಾರಿಗಾರು ಸಪೋರ್ಟಿಂಗು ಈ ಥರ ಹೆಲ್ಪು ಏನಾದ್ರು ಮಾಡೋದಕ್ಕಾಗಲಿಲ್ಲ ಅಂತ ಅಂದರೆ ನಮ್ಮನ್ನು ಎಷ್ಟು ಕೀಳಾಗಿ ನೋಡ್ತಾರೆ ಅಂತ ಅಂದ್ಬಿಟ್ಟು ನಾನು ತುಂಬ ಅನುಭವಿಸಿದ್ದೀನಿ. ಅವ್ರಿಗೆ ಸ್ಟಾರ್ಟಿಂಗ್ ಏನೇ ಹೆಲ್ಪ್ ಮಾಡಿರಿ, ಆಮೇಲೆ ನೆಕ್ಸ್ಟ್ ಅಂತ ಅಂದರೆ ಫಸ್ಟೇ ಹೇಳ್ತಾರಲ್ಲ, ಸಕ್ಕರೆ ಇದ್ದರೆ ಇರುವೆಗಳು ಹೇಗೆ ಮುತ್ಕೊಳ್ತವೆ ನೋಡಿದ್ದೀರಲ್ಲ ಉದಾಹರಣೆಗೆ. ಆಮೇಲೆ ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀನಿ ಫ್ರೆಂಡ್ಸ್. ನಾನು ಏನಂತ ಅಂದರೆ, ನನ್ನ ಹತ್ರ ಯಾರಾದ್ರು ಅಪ್ಪಿ ತಪ್ಪಿ ಅಂದರೆ ಜಗಳಗಳು ಆಗಿದೆ, ಸಿಂಪಲ್ಲಾಗಿ ಏನಾದರೂ ಈ ಅಕ್ಕಪಕ್ಕ ತೋಡ್ತಾರೋ ಅವರು ಇವ್ರ ಹತ್ರ ಜಗಳ ಆಗಿದೆ. ಬೇರೆ ವಿಷಯಕ್ಕಲ್ಲ, ಏನೇನಾದ್ರು ಜಮೀನು ವಿಷಯ ಅವು ಇರ್ತಲ್ಲ, ಅದಕ್ಕೆಲ್ಲ ಒಂದೊಂದ್ಸಲಿ ಜಗಳ ಆಗೇ ಆಗುತ್ತೆ. ಹಳ್ಳಿದ ಮೇಲೆ ಜಗಳ ಇದ್ದೇ ಇರುತ್ತೆ. ಏನಂತ ಅಂದರೆ, ನಾನು ಅವ್ರ ಹತ್ರ ಜಗಳ ಆಡಿದ್ರು, ಅವ್ರು ನನ್ನ ಹತ್ರ ಜಗಳ ಆಡಿದ್ರು, ಅವ್ರು ನನ್ನ ಮನೆ ಬಾಗಿಲಿಗೆ ಬಂದಾಗ ನಾನು ಅವ್ರಿಗೆ ಒಂದು ಕಪ್ ನೀರಾದ್ರು ಕೊಡ್ತೀನಿ, ಅವ್ರನ್ನ ಮಾತಾಡಿಸ್ತೀನಿ. ಅವ್ರು ನನ್ನ ಹತ್ರ ಜಗಳ ಆಡಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ಬಾರ್ದು, ಅವ್ರನ್ನ ದ್ವೇಷ ಮಾಡಬೇಕು ಅನ್ನೋ ಬುದ್ಧಿ ನನಗಿಲ್ಲ ಫ್ರೆಂಡ್ಸ್. ಆ ಜಗಳ ಎಲ್ಲ ಆವಾಗಲೇ ಲಾಸ್ಟು. ಅವ್ರು ನನ್ನ ಮನೆ ಬಾಗಿಲಿಗೆ ಬಂದಿದ್ದಾರೆ, ಅವರು ನಾನು ಮಾತಾಡಿಸ್ತೀನಿ, ಅವ್ರಿಗೊಂದು ಲೋಟ ಕಾಫಿನೋ ನೀರನ್ನೋ ಕೊಟ್ಬಿಟ್ಟು ನೋಡ್ತೀನಿ. ಆದರೆ ಇನ್ನು ಕೆಲವರು ಇರ್ತಾರೆ ಫ್ರೆಂಡ್ಸ್, ಏನಂತ ಅಂದರೆ ಅವ್ರಿಗೆ ನೀವು ಎಷ್ಟೇ ಹೆಲ್ಪ್ ಮಾಡಿ, ಅವ್ರು ಎಷ್ಟು ಉದ್ದ ಇದ್ದಾರೆ ಅಷ್ಟು ಉದ್ದಕ್ಕೂ ಅವ್ರಿಗೆ ಹೆಲ್ಪ್ ಮಾಡಿ. ಅವ್ರು ಏನಂತ ಅಂದರೆ ಅದೇನೋ ಅಂತಾರಲ್ಲ, ತಿಂದ ತಟ್ಟೆಗೆ ಡ್ಯಾಶ್, ಆ ಕ್ಯಾರೆಕ್ಟರ್ ಅವರು. ಏನಂತ ಅಂದರೆ ನೀವು ಎಷ್ಟೇ ಹೆಲ್ಪ್ ಮಾಡಿ ಆವಾಗ ಮಾತ್ರ, ಅದಾದಮೇಲೆ ನೆಕ್ಸ್ಟ್ ಏನಂತ ಅಂದರೆ ಅವ್ರೇನಾದ್ರು ಹೆಲ್ಪ್ ಮಾಡ್ದಲೆ, ಅಕಸ್ಮಾತ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ದು ಅವ್ರು ಹೆಲ್ಪ್ ಮಾಡ್ದಲೆ ಅವರ ಜೀವನ ಅವ್ರು ನೋಡ್ಕೊಳ್ತಾ ಇದ್ದರೆ ಅವರು ಯಾವ ರೀತಿ ನೋಡ್ತಾರೆ ಅಂತ ಅಂದ್ಬಿಟ್ಟು ನನ್ನ ಜೀವನದಲ್ಲಿ ನಾನು ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ. ಈಗ ಹೇಳ್ತಾರಲ್ಲ, ನಾನು ದಾರಿಯಲ್ಲಿ ಯಾರೋ ನಾನು ದ್ವೇಷ ಮಾಡೋ ದಾರಿಲಿ ಹೋಗ್ತಾ ಇದ್ರು ಅವ್ರಿಗೊಂದು ಕಪ್ಪು ನೀರು ಕೊಟ್ಟು ಕಳಿಸ್ತೀನಿ. ಈಗಿನ ಕಾಲದಲ್ಲಿ ಸಹಾಯ ಮಾಡಿದ್ದು, ಸಹಾಯ ತಗೊಂಡಿದ್ದು ಮರೆತು ಮಾತಾಡ್ತಾರೆ ಜನಗಳು. ಅಂಥ ಜನಗಳಿಗೆ ನೀವೇನು ಹೇಳ್ತೀರಾ ಅದನ್ನ ನನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಅವ್ರ ಯೋಗ್ಯತೆಗೆ ಅವರು ನಮಗೆ ಒಂದು ಹೆಲ್ಪ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ,
ಅವ್ರು ಮಾಡೋದೇ ಬೇಡ, ಅವ್ರು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನಾವು ಮಾಡಿರೋ ಹೆಲ್ಪ್ಗಳನ್ನ ಮರೆತು ಮಾತಾಡ್ತಾರಲ್ಲ ಅವನ್ನೆಲ್ಲ ಎತ್ತಿ ಎಣಿಸ್ಬಾರ್ದು. ಎತ್ತಿ ಎಣಿಸೋದಕ್ಕೂ ನಂಗೆ ಇಷ್ಟ ಇಲ್ಲ. ನಾನು ಇಷ್ಟು ದಿನ ಯಾವನ್ನೂ ನಾನು ಎತ್ತಿ ಎಣಿಸೂ ಇರಲಿಲ್ಲ. ಆದರೆ ಎತ್ತಿ ಎಣಿಸೋ ಥರ ಅವ್ರುಗಳು ಮಾಡ್ಕೊಂಡಿದ್ದಾರೆ. ಅವತ್ತು ಅವ್ರ ಕಷ್ಟಕ್ಕೆ ಯಾರೂ ಇರಲಿಲ್ಲ, ನಾವೇ ಬೇಕಾಗಿದ್ದು. ಇವತ್ತು ಅದನ್ನೆಲ್ಲ ಮರ್ತು ಮಾತಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನು ಹೇಳಬೇಕು ಅಂತ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್ಸ್. ನಾವು ಹಳ್ಳೀಲಿ ಇಷ್ಟು ಬೇಗ ನಾವು ಬಂದು ಸೆಟ್ಲ್ ಆಗ್ತೀವಿ ಅಂತ ನಾವು ಅಂದ್ಕೊಂಡಿರಲೂ ಇಲ್ಲ. ನಮ್ಗೆ ಇಷ್ಟು ಬೇಗ ನಾವು ಹಳ್ಳಿಗೆ ಬಂದು ಸೆಟ್ಲ್ ಆಗೋಕ್ಕೂ ನಮಗೆ ಇಷ್ಟ ಇರಲಿಲ್ಲ. ನಾವು ಸ್ಟಾರ್ಟಿಂಗ್ ಇದ್ದಿದ್ದೆಲ್ಲ ಕೇರಳದಲ್ಲಿ. ಏನೋ ಒಂದು ಸಿಚುಯೇಷನ್ನು, ಅದನ್ನೆಲ್ಲ ಇಲ್ಲಿ ಮಾತಾಡಿದರೆ ಅದೇ ಎಲ್ಲ ಎತ್ತಿ ಎಣಿಸ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಎತ್ತಿ ಎಣಿಸ್ತಾ ಇಲ್ಲ ನಾನು. ಏನಾರು ಅಕಸ್ಮಾತು ಅವರೇನಾರು ವಿಡಿಯೋ ನೋಡಿದರೆ ಅರ್ಥ ಆಗ್ಬೇಕು ಅಷ್ಟೇ ಅವರಿಗೆ. ಹಾಗೆಯೇ ನುಗ್ಗೆ ಮರದಲ್ಲಿ ಒಂದು 4 ನುಗ್ಗೆಕಾಯಿ ದಪ್ಪ ಆಗಿದ್ದು, ಅದಕ್ಕೆ ಹಸ್ಬೆಂಡ್ ಅದನ್ನು ಕಿತ್ಕೊಡ್ತೀನಿ ಸಾಂಬಾರು ಮಾಡು ಅಂತ ಅಂತಿದ್ರು. ನಾನು ಹೇಳೋದು ಏನಂದರೆ ಫ್ರೆಂಡ್ಸ್, ಮನುಷ್ಯರಿಗೆ ಎಲ್ಲಿ ಸಹಾಯ ಮಾಡೋದ, ಅದನ್ನು ಒಂದು ಪ್ರಾಣಿಗೋ ಪಕ್ಷಿಗೋ ಸಹಾಯ ಮಾಡಿದರೆ ಅದು ಇರೋವಷ್ಟು ದಿನ ಅವನು ಈ ಥರ ಸಹಾಯ ಮಾಡ್ದ ಅಂತ ಅಂದ್ಬಿಟ್ಟು ನೆನಪು ಮಾಡ್ಕೊಳ್ಳೋದು. ಈ ಮನುಷ್ಯನಿಗೆ ನೀವೇನೇ ಎಲ್ಪ್ ಮಾಡಿ ಫ್ರೆಂಡ್ಸ್, ಅದು ಆ ಕ್ಷಣಕ್ಕೆ ಅಷ್ಟೇ, ಅದನ್ನು ಮರ್ತು ಬಿಡ್ತಾನೆ ಮನುಷ್ಯನ ಪ್ರಾಣಿ. ಇಲ್ಲೊಂದು 5 ಸೆಣಿ ಸಾಕು. ಸಾಕು. ಅಲ್ಲಿ ಎಷ್ಟೊತ್ತು ಅಂಗಡಿಲಿ 80 ರೂಪಾಯಿ ಕೆಜಿ. 80? ಅವಾಗ ಇನ್ನೂ ಜಾಸ್ತಿ ಇತ್ತಲ್ಲ. ಅವ ಒಂದು ಟೈಮ್ ಜಾಸ್ತಿ ಇತ್ತು. ಈಗ ಸ್ವಲ್ಪ ಹಸಿರು ಐತಿ. ಹಸಿರಿದ್ದಾಗಲೇ ಕಿತ್ತಾಕ್ಬೇಕಂತಾರೆ. ಇವು ಹಸಿರು ಇದಾವಲ್ಲ, ಇವು ಕಲರ್ ಗ್ರೀನ್ ಕಲರ್ ಇದಾವೆ. ಇಷ್ಟಿದ್ದಾಗ ಕೊಟ್ಟರೆ ಒಂಚೂರು ಅದೇನೋ ಸ್ವಲ್ಪ ಇಷ್ಟು ಅವ್ರು ತಂದಿದ್ನಲ್ಲ, ಇಷ್ಟು ಕರೆಕ್ಟಾಗಿ 50-60 ರೂಪಾಯಿ ತಗೊಂಡಿದ್ರು. ಇಷ್ಟಕ್ಕೆ ನೋಡಿ, ಇಲ್ಲಿ ಗೊಬ್ಬರ ಹಾಕಿ ಏನು ಚೂರು ನೀರು ಇದು ಹಾಕಿ ಮರ ಜಾಸ್ತಿ ಬಿಡ್ತಿದ್ವಲ್ಲ, ಕದ್ರಸ್ ಹಾಕಿದ್ದು. ಅಂದರೆ ಅಲ್ಲಿ ಕಸ ಇತ್ತಲ್ಲ, ಕಸ ಎಲ್ಲ ಇನ್ನೊಂದು ಸ್ವಲ್ಪ ಕಸ ಇದು ಮಾಡಬೇಕು. ಕೋಳಿಕೆ ಆದಾಗ ನೀರು ನಿಂತಲ್ಲ ಏನು ಕಮ್ಮಿ ಒಡ್ನಲ್ಲಿದ್ದಾಳೆ ಕಾಯಿ. ಹೂವು ಐತೆ ಇನ್ನೂ. ಏನು ಅದು ಕಾಯೇ ಜಾಸ್ತಿ ಬಿಟ್ಟಿಲ್ಲಪ್ಪ. ಅದು ಕಾಯಿ ಹೋಸಲಿ ಸಖತ್ ಕಾಯಿ ಬಿಟ್ಟಿತ್ತು. ಎಲ್ಲ ನಿಂಬೆಹಣ್ಣು ಹಣ್ಣಾಗೈತೆ. ಅದು ಮೇಲೆ ಎಲ್ಲ ಹಣ್ಣಾಯ್ತು. ಈಚೆ ಚೆನ್ನಾಗೈತಿತ್ತು. ಇಲ್ಲೊಂದು ಐತಿ, ಇದೊಂದು ಕೀಳ್ಬೇಕಾಯ್ತಿಲ್ಲಿ. ಅದಕ್ಕೂ ನೀರು ಹೋಯ್ತಾವ. ಇದಾ ಎಲ್ಲಣ್ಣ ಅದರೊಳಗೆ ಇದು ಮೊಟ್ಟೆ ಬರ್ತದಲ್ಲ, ಫುಲ್ ಹಣ್ಣಾಗೈತಿ. ಅವು ಬಿದ್ದೇ ಹೋಯ್ತವೆ. ಏನು ಗೊತ್ತಾ, ಅಷ್ಟು ಹಣ್ಣಾಗಿದ್ದ ತಕ್ಷಣ ಇದೈತೆ. ಸಾಗಲ್ಲ ಕಾಯಿ. ಸಾಕು. ಅಲ್ಲೊಂದು ಐತೆ ನೋಡಿ ಇಲ್ಲಿ. ಇವು ಕಲರ್ ಇದಾಗಲಿ, ಬೇಡ ಕೇಳಬೇಡ, ಸಾಕು. ಸಕ್ಕತ್ ಈಚೆ ಹೊಡೆದೈತಿ. ನೀರು ಹೋಯ್ತಾನೆ ನೀರು.
ಮತ್ತು ಫ್ರೆಂಡ್ಸ್, ನಾವು ಕೆಳಕ್ಕೆ ಬಿದ್ದಾಗಲೂ ಸಹ ಅವ್ರ ಯೋಗ್ಯತೆಗೆ ಒಬ್ಬರೂ ಸಹ ಬರಲಿಲ್ಲ. ಇವಾಗ ಅಂತಾರಂತೆ, ಅಯ್ಯೋ ಅವ್ರು ಯಾರು ನಮಗೆ ಗೊತ್ತೇ ಇಲ್ಲ ಅಂತ ಅಂದ್ಬಿಟ್ಟು ಅವ್ರ ಯೋಗ್ಯತೆಗೆ ಇವ್ರಿಗ ನಾವು ಸಹಾಯ ಮಾಡಿದ್ದು, ಇವ್ರಿಗ ನಾವು ಹೆಲ್ಪ್ ಮಾಡಿದ್ದು ಅಂತ ಅನಿಸುತ್ತೆ. ಬೀದಿ ಲೋಕ ದಾಸಯ್ಯಂಗೆ ಹೆಲ್ಪ್ ಮಾಡಿದ್ರು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋನೇನೋ ಅವನು. ಅದೇ ಹೇಳಿದ್ನಲ್ಲ, ಪ್ರಾಣಿ ಪಕ್ಷಿಗೆ ಸಹಾಯ ಮಾಡಿದರೆ ಅಯ್ಯೋ ಪಾಪ ಇವರು ನನಗೆ ಏನು ಒಂದು ಸ್ವಲ್ಪ ನೀರನ್ನೇ ಹಾಕಿ ಈಗ ಬೇಸಿಗೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ನನ್ನೊಂದು ಏನು ರಿಕ್ವೆಸ್ಟ್ ಅಂತ ಅಂದರೆ ಫ್ರೆಂಡ್ಸ್, ನೀವು ಸುತ್ತಮುತ್ತ ಎಲ್ಲರೂ ತೋಟದ ಸೈಡು ಎಲ್ಲರೂ ಇದ್ರೇ ಒಂದು ಸ್ವಲ್ಪ ಯಾವ್ದಾದ್ರು ಒಂದು ಒಡೆದೋಗಿರೋ ಬಕೆಟ ಅಥವಾ ವಾಟರ್ ಕ್ಯಾನು ಆ ಥರ ಬಾಟಲ್ಗಳಲ್ಲಿ ತೊಗೊಂಡೋಗಿ ಸ್ವಲ್ಪ ಈ ಪ್ರಾಣಿಗಳಿಗೆಲ್ಲ ಪಕ್ಷಿಗಳಿಗೆ ನೀರಿಡಿ ಫ್ರೆಂಡ್ಸ್. ಈಗ ಎಲ್ಲ ಕೆರೆ ಕಟ್ಟೆ ಎಲ್ಲ ಬತ್ತೋಗಿದ್ದಾವೆ, ನೀರಷ್ಟಿಲ್ಲ. ಅದಕ್ಕೋಸ್ಕರ ಅವಕ್ಕೆ ತಗೊಂಡೋಗಿ ಸ್ವಲ್ಪ ನೀರಿಡಿ. ಅವು ನೋಡಿ, ಯಾರೋ ಇಲ್ಲಿ ನೀರು ತಂದಿಟ್ಟಿದ್ದಾರೆ ಪಾಪ ಪುಣ್ಯಾತ್ಮ, ಅವ್ನ ಹೊಟ್ಟೆ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಅವು ಆಶೀರ್ವಾದ ಮಾಡ್ತವೆ. ಅದೇ ನೀವು ಮನುಷ್ಯರಿಗೆ ಮಾತ್ರ ದಯವಿಟ್ಟು ಈ ಥರ ಅಂದರೆ, ಕೆಲವ್ರು ಹೆಂಗೋ ಗೊತ್ತಿಲ್ಲ, ನೆನಪು ಮಾಡ್ಕೊಳ್ತಾರೋ ಏನೋ ಗೊತ್ತಿಲ್ಲ. ಕೆಲವು ನೆನಪು ಮಾಡ್ಕೊಳ್ದಲ್ಲೇ ನಾವು ಮಾಡಿರೋದೆಲ್ಲ ಮರೆತು ಮಾತಾಡ್ತಾರಲ್ಲ, ಒಂದ್ಸಲಿ ಅವ್ರನ್ನ ಅವ್ರ ಕ್ಯಾರೆಕ್ಟ್ರು ಅವ್ರ ಬಗ್ಗೆ ನೋಡಿದ ಮೇಲೆ ಅವ್ರು ಸಾಯ್ತವ್ರೆ ಅಂತ ಅಂದ್ರೂ ಅವ್ರಿಗೆ ಸಹಾಯ ಮಾಡಬೇಡಿ. ನನ್ನ ಜೀವನದಲ್ಲಿ ಆಗಿರೋ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾವು ಬಿದ್ದಾಗ್ಲಾರು ಬಂದಿಲ್ಲ ಅವ್ರ ಯೋಗ್ಯತೆಗೆ. ನಾವು ಮಾಡಿದ ಸಹಾಯನ ಮರೆತು ಈಗ ವಾಸ್ತವದಲ್ಲಿ ಮಾತಾಡ್ತಾರಲ್ಲ, ಅಂಥವ್ರಿಗೆ ಏನು ಹೇಳಬೇಕು, ಏನು ಮಾತಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಅನಿಸಿಕೆನ ತಿಳಿಸಿ. ನನ್ನ ಕಾಮೆಂಟ್ ಬಾಕ್ಸ್ ದಯವಿಟ್ಟು ಆಫ್ ಮಾಡಲ್ಲ. ನಿಮ್ಗೇನಾರು ಅನ್ನಿಸ್ತು ಇದ್ರ ಬಗ್ಗೆ ಅಂತ ಅಂದ್ಬಿಟ್ಟು ದಯವಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ. ನಾನು ನನ್ನ ಜೀವನದಲ್ಲಿ ನಡೆದಿರೋ, ನಾನಿಲ್ಲಿ ಯಾರ ಹೆಸ್ರನ್ನೂ ಮೆನ್ಷನ್ ಮಾಡಿಲ್ಲ. ನನ್ನ ಯೂಟ್ಯೂಬ್ ಚಾನಲ್ಲು ನನಗಾಗಿರೋ ನೋವನ್ನ ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈಗ ಹಸುಗಳನ್ನೆಲ್ಲ ತೊಗೊಂಡೋಗಿ ಟೈಮ್ ಬಂದು ಆಲ್ರೆಡಿ 11 ಗಂಟೆ ಆಗೈತೆ. ಇದು ಬಂದು ಇವತ್ತಿನ ವ್ಲಾಗ್. ಇವತ್ತು ಶುಕ್ರವಾರದ್ದು ವ್ಲಾಗ್. ಇವತ್ತು ಬೆಳಗ್ಗೆಯಿಂದ ಹಸುಗಳನ್ನೆಲ್ಲ ತೊಗೊಂಡೋಗಿ ಈಗ ಮನೆ ಹತ್ರ ಕಟ್ಟಿ ಅವಕ್ಕೆಲ್ಲ ನೀರು ತೋರಿಸಿ ಮನೆ ಹತ್ರನೇ ಹುಲ್ಲಾಕ್ತೀನಿ. ಈಗ ಬೇಸಿಗೆ ಬೇರೆ, ಹೊರಗಡೆ ಏನಿದ್ರು ಬೆಳಗ್ಗೆ ಕಟ್ಟಿ ಒಂದು 11 ಗಂಟೆವರೆಗೂ ಮೇಯಿಸ್ಬಿಡ್ತೀನಿ ಅಷ್ಟೇ. ಆಮೇಲೆ ತೊಗೊಂಡೋಗಿ ಮನೆ ಹತ್ರ ಕಟ್ಟಿ ಸಂಜೆವರೆಗೂ ಅವು ಮನೆ ಹತ್ರನೇ ಹುಲ್ಲು ತಿನ್ನೋದು. ಹಾಗಾಗಿ ಇವನ್ನ ಇವಾಗ ಹೊಡ್ಕೊಂಡು ಹೋಗ್ತೀನಿ ಮನೆ ಹತ್ರ.